ನಮಸ್ಕಾರ ಸ್ನೇಹಿತರೆ ಮೊನ್ನೆ ಅಷ್ಟೇ ಅಮೆರಿಕಾದಲ್ಲಿ ನಡೀತಾ ಇದ್ದಂತಹ ತಮ್ಮ ಪಾರ್ಟಿ ಮೀಟಿಂಗ್ ಒಂದರಲ್ಲಿ ಅಮೆರಿಕದ ರಾಷ್ಟ್ರಪತಿಯಾಗಿರುವ ಜೋ ಬೈಡನ್ ಅವರು ಭಾರತ ಒಂದು ಅಸಹಿಷ್ಣು ದೇಶ, ಭಾರತ ತನ್ನ ನೆಲದಲ್ಲಿ ಯಾವತ್ತಿಗೂ ಕೂಡ ನಿರಾಶ್ರಿತರಿಗೆ, ಆಶ್ರಯ ಬೇಡಿ ಬಂದವರಿಗೆ ಅಥವಾ ವಲಸಿಗರಿಗೆ ಜಾಗನೇ ಕೊಡದಿರುವಂತಹ ದೇಶ, ಅದರಿಂದಾನೇ ಭಾರತದ ಆರ್ಥಿಕತೆ ಇನ್ನೂ ಉದ್ಧಾರ ಆಗಿಲ್ಲ ಅನ್ನೋ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಮಾತನ್ನ ಅವರು ಕೇವಲ ಭಾರತಕ್ಕೆ ಮಾತ್ರ ಹೇಳಿಲ್ಲ, ಭಾರತದ ಜೊತೆಗೆ ಚೈನಾ ಮತ್ತೆ ಜಪಾನ್ ಎರಡನ್ನೂ ಕೂಡ ಸೇರಿಸ್ಕೊಂಡು ಇಂಥ ಒಂದು ಮಾತನ್ನ ಹೇಳಿದ್ದಾರೆ ಸ್ನೇಹಿತರೆ. ಅಲ್ಲ, ಜೋ ಬೈಡನ್ ಅವ್ರಿಗೆ ವಯಸ್ಸಾಗ್ತಾ ಇದೆ, ಅದು ಗೊತ್ತು, ಎಲ್ರಿಗೂ ಗೊತ್ತಿರೋದೆ. ಬಟ್ ಆದ್ರೆ ಅವ್ರಿಗೆ ಇದಕ್ಕೂ ಕನೆಕ್ಷನ್ ತಪ್ಪೋಗ್ತಾ ಇದೆ ಅನ್ನೋದನ್ನ ಈ ಮಾತುಗಳನ್ನ ಕೇಳ್ತಾ ಇದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗಾದ್ರೆ ಬನ್ನಿ, ಅಮೆರಿಕಾಗಿರುವಂತಹ ಆ ವಿಶಾಲ ಹೃದಯ ಎಷ್ಟು ದೊಡ್ಡದು, ಇನ್ನ ಭಾರತಕ್ಕಿರುವಂತಹ ಈ ಅಸಹಿಷ್ಣುತೆ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ಒಂದ್ಸರಿ ನೋಡ್ಕೊ ಬರೋಣ ಸ್ನೇಹಿತರೆ, ಇವತ್ತು ಅವ್ರು ಭಾರತವನ್ನ ಅಸಹಿಷ್ಣು ದೇಶ ಅಂತ ಕರಿತಾ ಇದ್ದಾರಲ್ವಾ. ಪಾಪ ಆ ಬಡ್ಡಿ ಐಕ್ಳಿಗೆ ಎಲ್ಲ ಗೊತ್ತು, ನಾವು ಅನಾದಿ ಕಾಲದಿಂದನೂ ಕೂಡ ಅತಿಥಿ ದೇವೋಭವ ಅನ್ನೋ ಒಂದು ಪರಂಪರೆಯನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತೇಳಿ. ಸ್ನೇಹಿತರೆ, ಇವತ್ತು ನಮ್ಮ ದೇಶದಲ್ಲಿ ಒಟ್ಟು 5.1 ಮಿಲಿಯನ್ನಷ್ಟು ವಲಸಿಗರು ವಾಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೆಲಸ ಹುಡ್ಕೊಂಡ್ ಬಂದಿರೋರಾಗಿರ್ಬೋದು, ಅಥವಾ ಓದೋದಕ್ಕಂತ ಬಂದಿರೋರಾಗಿರ್ಬೋದು, ಅಥವಾ ಬೇರೆ ದೇಶದಲ್ಲಿ ಅವ್ರಿಗೆ ಏನೋ ಒಂದು ತೊಂದರೆ ಆಗಿ ಇಲ್ಲಿ ಬಂದಿರೋರಾಗಿರ್ಬೋದು. ಒಟ್ಟು 51 ಲಕ್ಷದಷ್ಟು ವಲಸಿಗರು ನಮ್ಮ ದೇಶದಲ್ಲಿ ಇವತ್ತು ವಾಸ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಇದು ಒಂದು ಅತಿ ಹೆಚ್ಚು ವಲಸಿಗರು ಇರುವಂತಹ ಒಂದು ದೇಶಗಳ ಪಟ್ಟಿಯನ್ನು ಓಪನ್ ಮಾಡಿ ನಾವು ನೋಡೋದಾದ್ರೆ ಅದರಲ್ಲಿ ಭಾರತ 12ನೇ ಸ್ಥಾನದಲ್ಲಿದೆ ಸ್ನೇಹಿತರೆ. ಅಷ್ಟೇ ಯಾಕೆ, ಮೊನ್ನೆ ಅಷ್ಟೇ ಮೈನ್ಮಾರಲ್ಲಿ ನಡೆದಂತಹ ಒಂದು ನಾಗರಿಕ ದಂಗೆ, ಸಿವಿಲ್ ವಾರ್ ಇಂದ ಸಾವಿರಾರು ಜನ ರೋಹಿಂಗ್ಯಾ ಮುಸ್ಲಿಮರು ಅವ್ರ ದೇಶ ಬಿಟ್ಟು ನಮ್ಮ ದೇಶಕ್ಕೆ ಓಡ್ ಬಂದಾಗ ಇವತ್ತು ಕೂಡ ನಾವು ಅವರೆಲ್ಲರನ್ನು ಕೂಡ ನಾವು ಪಶ್ಚಿಮ ಬಂಗಾಳದಲ್ಲಿ ಒಂದು ಆಶ್ರಯ ಕಲ್ಪಿಸ್ಕೊಟ್ಟು ಇರೋದಕ್ಕೆ ಜಾಗ ಕೊಟ್ಟಿದ್ದೀವಿ ಸ್ನೇಹಿತರೆ. ಇದು ನಾವು ನಮ್ಮ ದೇಶಕ್ಕೆ ಬರ್ತಾ ಇರೋವಂಥ ವಲಸಿಗರನ್ನ ನೋಡ್ಕೊತಾ ಇರೋವಂಥ ಒಂದು ರೀತಿ. ಈಗ ನಾನು ನಿಮ್ಗೊಂದು ಚಿಕ್ಕ ವಿಡಿಯೋ ಕ್ಲಿಪ್ ಪ್ಲೇ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ ನೋಡಿ ಅಮೆರಿಕದು ಅದೆಂತಹ ವಿಶಾಲ ಹೃದಯ, ತಮ್ಮ ದೇಶಕ್ಕೆ ಬರೋ ಅಂಥವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೋಡಿ ಸ್ನೇಹಿತರೆ. Heart-wrenching footage from the southern border showing the moments families with children brave dangerously high river water levels in order to make it into the United States. ನೋಡಿದ್ರಲ್ಲ ಸ್ನೇಹಿತರೆ, ಅಮೆರಿಕ ತನ್ನ ದೇಶಕ್ಕೆ ಬರ್ತಾ ಇರೋಂತಹ ಒಂದು ವಲಸಿಗರನ್ನ ಯಾವ ರೀತಿ ವೆಲ್ಕಮ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ಇವರೆಲ್ಲ ಇವತ್ತು ಮೆಕ್ಸಿಕೋ ಮತ್ತೆ ಅಮೆರಿಕದ ಗಡಿ ಭಾಗಗಳಲ್ಲಿ ಸಿಲುಕೊಂಡಿರುವಂತಹ ಒಂದು ನಿರಾಶ್ರಿತರು. ಇವ್ರನ್ನ ಅಮೆರಿಕ ತನ್ನ ದೇಶದೊಳಗಡೆ ಬಿಟ್ಕೊಂತ ಇಲ್ಲ ಅಂತಾನೆ ಇವರೆಲ್ಲರೂ ಹಿಂಗಾದ್ರೂ ಮಾಡಿ ನದಿನ ದಾಟ್ಕೊಂಡಾದ್ರೂ ಪರವಾಗಿಲ್ಲ ಅಮೆರಿಕದ ಟೆಕ್ಸಾಸ್ ನಗರವನ್ನ ತಲುಪಬೇಕಂತೇಳಿ ಪಾಪ ಅಷ್ಟೊಂದು ಹರಸಾಹಸ ಪಡ್ತಾ ಇರೋದು. ಇಂಥ ಅಮೆರಿಕ ನಮಗೆ ಸಹಿಷ್ಣುತೆಯ ಪಾಠ ಹೇಳ್ಕೊಡ್ತಾ ಇದೆ, ಬ್ಲಡಿ ಹಿಪೋಕ್ರೈಟ್ಸ್. ಎರಡನೇದಾಗಿ ಏನು ಹೇಳಿದ್ರು, ಇವತ್ತು ನಾವು ವಲಸಿಗರನ್ನ ನಮ್ಮ ದೇಶದೊಳಗಡೆ ಇರೋದ್ರಿಂದಾನೇ ನಮ್ಮ ಆರ್ಥಿಕತೆ ಬೆಳವಣಿಗೆ ಕಾಣ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ವಾ. ಅಲ್ಲ ಸ್ನೇಹಿತರೆ, ಇದೇ IMF ಹೇಳ್ತಾ ಇರೋ ಪ್ರಕಾರನೇ 2023-24ನೇ ಫಿನಾನ್ಷಿಯಲ್ ಇಯರಲ್ಲಿ 3ನೇ ತ್ರೈಮಾಸಿಕದಲ್ಲಿ ಭಾರತ ಒಟ್ಟು 8% ಗ್ರೌತ್ ಕಂಡಿದೆ. ಎಷ್ಟೋ ಒಟ್ಟು 8% ಗ್ರೌತ್ ಆಗಿದೆ. ಅದೇ ರೀತಿ 2024-25ನೇ ವರ್ಷದಲ್ಲಿ ಭಾರತದ ಗ್ರೌತ್ ಪರ್ಸೆಂಟೇಜು 6.8% ಇರಲಿದೆ ಅಂತ ಹೇಳ್ಬಿಟ್ಟು ಇದೇ IMF ಹೇಳ್ತಾ ಇದೆ. ಅದೇ ಅಮೆರಿಕದ ಎಷ್ಟಿದೆ, 2-2.5% ಇದೆ. ಇಂಥವ್ರು ನಮಗೆ ಎಕನಾಮಿಕಲಿ ಅಥವಾ ಆರ್ಥಿಕವಾಗಿ ಹೆಂಗೆ ಉದ್ಧಾರ ಆಗೋದು, ಹೆಂಗೆ ಬೆಳೆಯೋದು ಅಂತ ಹೇಳ್ಬಿಟ್ಟು ನಮಗೆ ಲೆಕ್ಚರ್ ಕೊಡ್ತಾ ಇದ್ದಾರೆ. ಈ ಅಮೆರಿಕ ಅನ್ನೋದು ಸ್ನೇಹಿತರೆ ಹೆಂಗೆ ಅಂತ ಹೇಳಿದ್ರೆ, ತಮ್ಮ ಪ್ರಾಬ್ಲಮ್ನ ಇಡೀ ಪ್ರಪಂಚದ ಪ್ರಾಬ್ಲಮ್ಮು ಅಥವಾ ತಮಗಾಗೋ ಲಾಭನ ಇಡೀ ಪ್ರಪಂಚಕ್ಕಾಗೋ ಲಾಭ ಅಂತ ಯೋಚನೆ ಮಾಡೋವಂಥ ಜನ. ಹೌದು, ಒಪ್ಕೊಳ್ಳೋಣ, ಇವತ್ತು ಅಮೆರಿಕಾದಲ್ಲಿ ವಲಸಿಗರು ಜಾಸ್ತಿ ಇದ್ದಾರೆ, ಇಲ್ಲ ಅಂತಲ್ಲ, ನಮ್ಮಲ್ಲಿ ಕಡಿಮೆ ಇದ್ದಾರೆ. ಬಟ್ ನಾವು ಎರಡನ್ನೂ ನಾವು ಎರಡನ್ನೂ ಒಂದೇ ರೀತಿಯಲ್ಲಿ ಕಂಪೇರ್ ಮಾಡೋದಕ್ಕಾಗೋದಿಲ್ವಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಅಮೆರಿಕನಲ್ಲಿ ಜಾಬ್ಸ್ ಜಾಸ್ತಿ ಇದ್ದಾವೆ, ಅದರಲ್ಲಿ ಕೆಲಸ ಮಾಡೋದಕ್ಕೆ ಜನ ಕಡಿಮೆ ಇದ್ದಾರೆ. ಬಟ್ ಇಂಡಿಯಾನಲ್ಲಿ, ಭಾರತದಲ್ಲಿ ಜಾಬ್ಸ್ ಕಡಿಮೆ ಇದ್ದಾವೆ, ಉದ್ಯೋಗ ಕಡಿಮೆ ಇದೆ, ಆದರೆ ಕೆಲಸ ಮಾಡುವಂಥ ಜನ ಜಾಸ್ತಿ ಇದ್ದಾರೆ. ಇವತ್ತು ಒಂದು ಕೆಲಸಕ್ಕೆ 10 ಜನ ಅಪ್ಲಿಕೇಶನ್ ಹಾಕುವಂಥ ಪರಿಸ್ಥಿತಿ ಇದೆ ಭಾರತದಲ್ಲಿ. ಇಂಥ ಒಂದು ಪರಿಸ್ಥಿತಿನಲ್ಲಿ ನಾವು ಹೋಗಿ ಬೇರೆ ದೇಶದಿಂದ ಬರ್ರಯ್ಯ ನಮ್ಮ ದೇಶದಲ್ಲಿ ಕೆಲಸ ಇದೆ, ಬಂದು ಇಲ್ಲಿ ಕೆಲಸ ಮಾಡ್ರಿ ಅಂತ ಹೇಳ್ಬಿಟ್ಟು ಕರ್ಕೊಬರೋಕ್ಕಾಗುತ್ತಾ? ಅಂಥದ್ರಲ್ಲೂ ಕೂಡ ಮೊನ್ನೆ ಅಷ್ಟೇ ನಾವು CAA ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪಾಸ್ ಮಾಡೋದ್ರ ಮುಖಾಂತರ ನಾಗರಿಕ ತಿದ್ದುಪಡಿ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ತಗೊಂಬರೋದ್ರ ಮುಖಾಂತರ ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನದಿಂದ ಯಾರೇ ಒಂದು ಮುಸ್ಲಿಮೇತರರು ಭಾರತಕ್ಕೆ ಬರ್ಬೇಕು ಅನ್ಕೊಂಡ್ರೆ ಅವ್ರಿಗೆ ನಾವು ಪೌರತ್ವ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದೀವಿ. ಇಲ್ಲಿ ಅಮೆರಿಕ ಯಾವ್ಯಾವ ದೇಶಕ್ಕೆ ಹೇಳಿದೆ ನೋಡೋಣ, ಅಥವಾ ಯಾವ್ಯಾವ ದೇಶಕ್ಕೆ ಫ್ರೀ ವೀಸಾ ಕೊಟ್ಟಿದೆ ಹೇಳಿ ನೋಡೋಣ. ಇಂಥವರು ನಮಗೆ ಸಹಿಷ್ಣುತೆ ಬಗ್ಗೆ ಪಾಠ ಮಾಡ್ತಾ ಇದ್ದಾರೆ, ಒಂದು ಆರ್ಥಿಕತೆ ಬಗ್ಗೆ ಪಾಠ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಇದೆಲ್ಲ ಏನು ಅಲ್ಲ ಸ್ನೇಹಿತರೆ, ಇವೆಲ್ಲ ಕೇವಲ ಒಂದು ಎಲೆಕ್ಷನ್ ಗಿಮಿಕ್ ಅಷ್ಟೇ. ಹೆಂಗಿದ್ರು ಈ ವರ್ಷ ಅಮೆರಿಕದಲ್ಲಿ ಎಲೆಕ್ಷನ್ ನಡೀತಾ ಇದೆ.
ನವೆಂಬರ್ ತಿಂಗಳಲ್ಲಿ ಅಮೆರಿಕದಲ್ಲಿ ಎಲೆಕ್ಷನ್ ನಡೀತಾ ಇದೆ. ಜೋ ಬಿಡನ್ ಕಂಡ್ರೆ ಇವತ್ತು ಅಮೆರಿಕದಲ್ಲಿ ಅಮೆರಿಕದಲ್ಲಿರೋರಿಗೆ ಅಷ್ಟು ಕಷ್ಟರಲ್ಲೇ ಇದೆ. ಹೇಗಾದರೂ ಮಾಡಿ 2ನೇ ಸರಿ ಎಲೆಕ್ಟ್ ಆಗ್ಬೇಕಂತ ಹೇಳ್ಬಿಟ್ಟು ಅಲ್ಲಿ ಇರೋವಂತಹ ವಲಸಿಗರು, ಅಂದರೆ ಈ ನಮ್ಮ ದೇಶದಿಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ದೇಶದಿಂದ ಹೋಗಿರೋ ಅಂಥವ್ರನ್ನಾಗಿರ್ಬೋದು, ಅವರೆಲ್ಲರನ್ನೂ ಓಲೈಸೋದಕ್ಕೆ ಈ ಥರ ಒಂದು ಡೈಲಾಗ್ ಹೊಡಿತಾ ಇರೋದಷ್ಟೇ. ನೋಡಿ, ನೀವು ಅಲ್ಲಿಂದ ಬಂದಿದ್ದೀರಾ, ನಿಮ್ಮನ್ನು ನಾವು ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀವಿ, ನಿಮ್ಗೆ ಈ ಥರ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದೀವಿ, ಅದೇ ನೀವು ಬಂದಿರೋ ಅಂಥ ದೇಶದಲ್ಲಿ ನೋಡಿ ಈ ಥರ ನೋಡ್ಕೊತಾ ಇದ್ದಾರೆ, ವಲಸಿಗರನ್ನ ಬಿಟ್ಕೊತಾನೆ ಇಲ್ಲ, ನೀವು ಇಷ್ಟೆಲ್ಲ ನಿಮಗೆ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ, ನೀವು ನಮ್ಗೆ ಓಟ್ ಹಾಕಬೇಕು ಅನ್ನೋ ಒಂದು ಪಾಲಿಟಿಕ್ಸ್ ಅಷ್ಟೇ ಹೊರತು ಇನ್ನೇನು ಅಲ್ಲ. ಜೊತೆಯಲ್ಲಿ ಇವತ್ತು ಅವರು ಪ್ರತಿಸ್ಪರ್ಧಿ ಆಗಿರುವಂತಹ ಡೊನಾಲ್ಡ್ ಟ್ರಂಪ್ ವಿರುದ್ಧ ಕೂಡ ಒಂದು ಷಡ್ಯಂತ್ರ ಅಷ್ಟೇ, ಇದು ಬೇರೆ ಇನ್ನೇನು ಅಲ್ಲ. ಯಾಕಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಪ್ರೆಸಿಡೆಂಟ್ ಆಗಿರ್ಬೇಕಾದಾಗ ಅವತ್ತು ಅವ್ರು ಹೇಳಿರ್ತಾರೆ ಅಮೆರಿಕಾ ಫಸ್ಟ್ ಅಂತ ಹೇಳಿರ್ತಾರೆ. ಅಂದರೆ ಅದು ಜಾಬಲ್ಲಾಗಿ ಒಂದು ಉದ್ಯೋಗಾವಕಾಶ ಆಗಿರ್ಬೋದು ಅಥವಾ ಶಿಕ್ಷಣ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಾಗಿರ್ಬೋದು, ಮೊದಲನೇ ಆದ್ಯತೆ ಅಮೆರಿಕನರಿಗೆ, 2ನೇ ನಂತರದ ಆದ್ಯತೆ ವಲಸಿಗರಿಗೆ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಪಾಪ ಅವತ್ತು ಡೊನಾಲ್ಡ್ ಟ್ರಂಪ್ ಅವರು ಆ ಒಂದು ಮಾತಿನಿಂದ ಕೂಡ ಅವರು ಸೋಲೋದಕ್ಕೆ ಕಾರಣ ಕೂಡ ಆಗಿತ್ತು ಸಹ. ಸೊ ಅಷ್ಟೇ ಸ್ನೇಹಿತರೆ, ಇದು ಬೇರೆ ಇನ್ನೇನು ಅಲ್ಲ, ಬರೀ ಎಲೆಕ್ಷನ್ ಗಿಮಿಕ್ ಅಷ್ಟೇ. ಸೊ ಇದು ಸ್ನೇಹಿತರೆ ದ ಗ್ರೇಟ್ ಪ್ರೆಸಿಡೆಂಟ್ ಜೋ ಬೈಡನ್ ಭಾರತವನ್ನು ಕುರಿತು ಈ ರೀತಿಯಾಗಿ ಹೇಳಿರೋದು. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಸ್ನೇಹಿತರೆ.